ಅಣ್ಣ ನೀನು ಎಷ್ಟು ದಿನ ಲೀವ್ ಹಾಕಿ ಬಂದಣ್ಣ ಕೆಲಸಕ್ಕೆ? 2 ದಿನ ಕೊಟ್ಟವ್ರು ಅಷ್ಟೇ ಕಣ. ಅಯ್ಯೋ ಕೆಲಸದಲ್ಲಿ ರಜಾನೇ ಕೊಡಲ್ಲ. ಒಬ್ರು ಕೈ ಕೆಳಗಡೆ ಕೆಲಸ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ರಜಾ ಕೊಡೋದಂತೂ ತುಂಬ ಕಷ್ಟ. ಕೊಡಲ್ಲ ಇನ್ನು ಮನೇನು ಬಂದಿದ್ದೀರಾ, ಅಲ್ಲೇ ರಜಾ ಕೇಳ್ತಾ ಇದ್ದೀರಾ ಅಂತ ಹೇಳ್ತಿದ್ರು. ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಅಮ್ಮ ಬೇರೆ ಬರ್ರಿ ಅಂತ ಆಗ್ಲಲ್ಲ ಫೋನ್ ಮಾಡೋದ, ಅದಕ್ಕೆ ರಜಾ ಹಾಕೊಂಡ್ ಬಂದಿದ್ದೀನಿ ಅತ್ಲಾಗೆ. ನನಗೂ ಅಷ್ಟೇ ಕಣಣ್ಣ, ರಜಾ ಕೊಡೋದೇ ಇಲ್ಲ. ಯಪ್ಪ ಕೆಲಸದಂತೂ ಸಖತ್ತು ಟಾರ್ಚರ್ ನನಗಂತೂ. ಯಪ್ಪ ಯಾಕನ ಬಂದ್ವು ಅಂತ ಅನಿಸುತ್ತೆ ಕಣಣ್ಣ, ಅಷ್ಟು ಟಾರ್ಚರು ಕೆಲಸದ ಹತ್ರ, ಭಾಳ ಟಾರ್ಚರು. ಇನ್ನೇನ ನಾನು ಕೆಲಸ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ ನನಗಂತೂ. ಹಂಗೆ ಹೇಳಾಗೋದು. ಕೆಲಸದ ಹತ್ರ ಕಿರಿಕಿರಬಾರ್ದು. ಕಿರಿಕಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಕೆಲಸದ ಹತ್ರ ಸ್ವಲ್ಪ ನಮಗೆ ಆರಾಮ್ ಅನ್ನಿಸ್ಬೇಕು. ಸ್ವಲ್ಪ ಎಷ್ಟಾದ್ರೂ ನಮಗೆ ಅಷ್ಟೊಂದು ಕಿರಿಕ್ ಅನ್ನಿಸ್ಬಾರ್ದು. ಕೆಲಸ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಮಾಡೋಣ, ಆದರೆ ಕಿರಿಕಿರಿ ಮಾಡಬಾರ್ದು. ಕಿರಿಕಿರಿ ಮಾಡಿಬಿಟ್ರೆ ಏನು ಕೆಲಸ, ಸ್ವಲ್ಪ ಕೆಲಸ ಇದ್ರೂ ಅದು ಕಿರಿಕಿರಿ. ಒಬ್ಬೊಬ್ಬರು ಹಂಗೆ ಇರ್ತಾರೆ. ಅವರೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು ಇರೋರೇ ಎಲ್ಲೋ ಇರ್ತಾರೆ, ಅವ್ರ ಓನರ್ಗಳು. ಆದರೆ ಇವ್ರು ಇರ್ತಾರಲ್ಲ, ಅವರೇ ಎಲ್ಲ ಇಲ್ಲದ್ದೆಲ್ಲನ ಇದು ಮಾಡ್ತಾರೆ. ಬಿಡು, ಏನು ಮಾಡೋಕ್ಕಾಗುತ್ತೆ, ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಆಂಟಿ ಆಂಟಿ ಅಂತೇಳಿ ನಮ್ಮ ಮನೆ ಬಾಗಿಲಿಗೆ ಯಾವಾಗಲೂ ಸುತ್ತಾರ್ಕೊಂಡು ಬರ್ತಿದ್ರಲ್ಲ, ನೋಡಿ ನಿಮ್ಮಮ್ಮಯ್ಯ ಎಂಥ ಕೆಲಸ ಮಾಡೈತೆ. ಸ್ವಲ್ಪ ನಿಮ್ಮಮ್ಮಯ್ಯ ಬುದ್ಧಿ ಹೇಳ್ರಿ. ನಿಮ್ಮಮ್ಮಯ್ಯ ಹಿಂಗೆ ಮಾಡಬಾರ್ದು ಅಂತ ಹೇಳ್ರಿ. ಅಲ್ಲ ನೀವು ಯಾವಾಗ್ಲೂ ನಮ್ಮ ಮನೆಯಾಗ ಉಂಡ್ಕೊಂಡು ಏನಾನ ನಮ್ಮ ಅಮ್ಮ ಮಾಡೈತೆ ಅಂದ್ರೆ ಆಂಟಿ ಚೆನ್ನಾಗಿ ಮಾಡ್ತೇ ಕಣಂಟಿ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಮಾಡಲ್ಲ ಅಂತೇಳಿ ನಮ್ಮ ಮನೆಯಾಗ ಉಂಡೋಗೋದು ತಿಂದೋಗೋದು ಎಲ್ಲ ಮಾಡ್ತಿದ್ರಿ. ಶಕ್ತಿ, ಏನಕ್ಕೆ ಆ ಥರ ಮಾತಾಡ್ತಾ ಇದೆಯಾ? ಇದಕ್ಕಿದ್ದಾಗೆ ಬಂದು ಇವಾಗಿನ ಎದ್ದು ನಾವು ಇವಾಗಿನ ಹೊರಗಡೆ ಬಂದಿದ್ದೀವಿ, ಏನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ? ಯಾಕೇನಾಯ್ತು? ನಿಮ್ಮಮ್ಮಯ್ಯ ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲ್ಗೆ ಹಾಕ್ಸೈತಿ. ನಿಮ್ಮಮ್ಮಗೆ ಫಸ್ಟು ಬುದ್ಧಿ ಹೇಳೋದು ಕಲೀರಿ. ನೀವು ನಮ್ಮ ಮನೆಯಾಗೆಲ್ಲ ನಾವು ಉಂಡು ತಿಂದು ಹೋಗಿದ್ದೀರಾ. ನಮ್ಮ ಮನೆಯಾಗೆಲ್ಲ ಬಂದು ನಮ್ಮಮ್ಮ ಏನಾನ ಮಾಡಿದ್ರೆ ಸಾಕು, ಒಂದು ದೋಸೆ ಆಂಟಿ ದೋಸೆ ಚೆನ್ನಾಗಿ ಮಾಡ್ತೀಯ ಕಣ ಆಂಟಿ ಅಂತ ಹೇಳಿ ಹಂಗೇನೆ ಬಂದು ಒಬ್ಬೊಬ್ರು 5-6 ದೋಸೆ ತಿಂತಿದ್ರಿ. ಏನಾನ ಮಾಡೈತೆ ಅಂದರೆ ಸಾಕು, ನಮ್ಮಮ್ಮ ಹಂಗೇನೆ ಬಂದು ಎಷ್ಟು ಹೆಂಗೆ ತಿಂತಿದ್ರಿ ನೀವು. ನಮ್ಮ ಮನೆಯಾಗ ಉಂಡ್ಕೊಂಡು ತಿನ್ಕೊಂಡು ನಮ್ಮ ಮನೆಯ ಬೆಳ್ಕೊಂಡವ್ರು ನೀವು. ನಮ್ಮ ಮನೆಯ ಬೆಳ್ಕೊಂಡು ಇವತ್ತು ನಮ್ಮಮ್ಮನೇ ಜೈಲ್ಗೆ ಹಾಕ್ಸೈತೆ ಅಂದರೆ ಎಷ್ಟಿರಬೇಡ. ಏನು ಹೇಳ್ತಾ ಇದೆಯಾ ಶಕ್ತಿ? ನಮಗೇನು ಗೊತ್ತಿಲ್ಲ, ಇನ್ನೂ ವಿಷಯನೇ ಗೊತ್ತಿಲ್ಲ. ನಾವು ಬಂದಿದ್ದೆ ನೈಟು 12 ಗಂಟೆ ಆಯಿತು. ಆವಾಗ ಊಟ ಮಾಡಿ ಮಲ್ಕೊಂಡವ್ರು. ಇನ್ನೂ ಇವಾಗಿನ ಎದ್ದಿದ್ದೀವಿ. ಇವಾಗಿನ ಎದ್ದೀಗ ಹೊರಗಡೆ ಬಂದ್ವಿ ನೋಡು. ಅಲ್ಲಿಂದ ನಾವು ಸ್ವಲ್ಪ ದೂರದಲ್ಲಿ ಕೆಲಸಕ್ಕೆ ಸೇರಿರೋದ್ರಿಂದ ಬರೋದಕ್ಕೆ ತುಂಬ ಕಷ್ಟ ಆಗ್ತೈತೆ. ಅದಕ್ಕೆ ಅಲ್ಲಿಂದ ಬಂದು ಸುಸ್ತಾಗೈತೆ. ನಮಗೇನು ಗೊತ್ತಿಲ್ವಲ್ಲ ವಿಚಾರ, ಏನು ಗಲಾಟೆ, ಏನು ವಿಚಾರ, ಏನು ಮಾತಾಡ್ತಾ ಇದ್ದೀರಾ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಗೊತ್ತು ಹೇಳೋ, ಅಷ್ಟು ನಾಟಕ ಆಡ್ಬೇಡ. ನಿಮ್ಮಮ್ಮ ಎಲ್ಲ ಫೋನ್ನಾಗೆ ನಿಮಗೆಲ್ಲ ಹೇಳಿರುತ್ತೆ, ನನಗೆ ಗೊತ್ತು. ಫೋನ್ನ ನಿಮ್ಮಮ್ಮ ಎಲ್ಲ ಹೇಳಿರುತ್ತೆ, ಹೇಳ್ದಂಗಿರುತ್ತಾ? ಏನು ನಾಟಕ ಆಡ್ತಿರೋ, ಏನು ನಮಗೆ ಗೊತ್ತೇ ಇಲ್ಲ ಅಂತೀರಲ್ಲ. ಅಬ್ಬಾ ಎಷ್ಟು ನಾಟಕ ಆಡೋದು ಕಲ್ತಿದ್ದೀರಪ್ಪ. ಅದೇ ಮತ್ತೆ ಅಲ್ಲ, ನೋಡಿ ಎಷ್ಟು ನಾಟಕ ಆಡೋದು ಕಲ್ತವ್ರೆ ಅಂತ. ಎಷ್ಟು ನಾಟಕ ಆಡ್ತಾರೆ ನೋಡು, ಎಲ್ಲ ಗೊತ್ತಾಯ್ತಾರೆ. ಅಮ್ಮಗನವ ಫೋನ್ನಾಗೆಲ್ಲ ಹೇಳಿರುತ್ತೆ. ಎಲ್ಲ ಏನಿದ್ರು 1 ಗಂಟೆಗಟ್ಟಲೆ ಮಕ್ಳು ಫೋನಾಗ ಮಾತಾಡಿ ಎಲ್ಲ ಹೇಳಿರ್ತಾರೆ. ಏನೋ ಗೊತ್ತೇ ಇಲ್ಲ ಮತ್ತ ನಾಟಕ ಮಾಡ್ತಾ ಇದ್ದೀರಲ್ಲ. ಪ್ರಾಮಿಸ್ ಗೊತ್ತಿಲ್ಲ ಶಕ್ತಿ. ಶಾರು, ನೀವಿಬ್ರು ಸುಮ್ಮನೆ ಮಾತಾಡಬೇಡಿ. ನಮ್ಗೆ ಏನು ವಿಚಾರ ಅಂತ ನಮಗೆ ಗೊತ್ತೇ ಇಲ್ಲ. ನಾವು ಕೆಲಸದ ಟೆನ್ಷನ್ನು, ಕೆಲಸದ್ದು ಸ್ವಲ್ಪ ಒತ್ತಡ ಅಂತ ಹೇಳಿ ನಾವು ಕೆಲಸ ಮಾಡಿಕೊಂಡು ಅಲ್ಲಿದ್ದೀವಿ ಹೊರ್ತು ನಾವು ಏನು ಹಿಂಗೆಲ್ಲ ನಾವೇನು ವಿಷಯ ಎಲ್ಲ ಏನು ತಿಳ್ಕೊಂಬಲ್ಲ. ಊರಲ್ಲಿರೋದೆಲ್ಲ ಏನೋ ಚೆನ್ನಾಗಿದ್ದೀರಾ ಅಪ್ಪ ಅಮ್ಮ, ನೀವು ಚೆನ್ನಾಗಿದ್ದೀರಾ, ಏನು ಮಾಡಿದ್ರಿ, ಏನು ಎತ್ತ ಅಷ್ಟೇ. ನಾವು ಬೇರೆಯವ್ರದ್ದು ಏನು ವಿಷಯ ನಾವೇನು ತಿಳ್ಕೊಂಡಿಲ್ಲ, ನಾವೇನು ಕೇಳೋನು ಇಲ್ಲ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ. ಗೊತ್ತಿಲ್ಲ, ಪ್ರಾಮಿಸ್ ಗೊತ್ತಿಲ್ಲ ಶಕ್ತಿ. ನೀವೀಗ ನಾವಿನ್ನ ಎದ್ದೀಗ ಈಗಿನ ಹೊರಗಡೆ ಬಂದಿದ್ದೀವಿ. ಈಗಿನ ಜಸ್ಟ್ ಬಂದು ಮಾತಾಡ್ತಿದ್ವಿ. ಇಬ್ರು ಇನ್ನೇನು ಒಂದೇ ಹತ್ರ ರೂಮ್ ಮಾಡ್ಕೊಂಡಿದ್ದೀವಿ. ಇನ್ನೇನು ಬೇರೆ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಾನು ನನ್ನ ತಮ್ಮ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ. ಅವನು ಯಾವಾಗಲೂ ಬರ್ತಾನೆ, ನಾನು ಯಾವಾಗಲೂ ಹೋಗ್ತೀನಿ. ಈ ಥರ ನಾವಿಬ್ಬರು ಒಂದೇ ಹತ್ರ ಇದ್ರೂ ಮಾತಾಡೋಕ್ಕಾಗಲಿ ಅದಕ್ಕೆಲ್ಲ ನಮಗೆ ಟೈಮ್ ಸಿಗಲ್ಲ. ಅದಕ್ಕೆ ಇಲ್ಲಿ ಮಾತಾಡ್ತಾ ಇದ್ವಿ. ಏನು ಮಾಡೋದು, ಅಷ್ಟು ಕೆಲಸದ ಬ್ಯುಸಿಯಲ್ಲಿ ಇದ್ದೀವಿ. ಕೆಲಸಕ್ಕೆ ಬೇರೆ ಮನೇನೂ ಸೇರ್ಕೊಂಡಿದ್ದೀವಿ. ನಾವು ಯಾರ ಬಗ್ಗೆನೂ ಕೇಳೋಕ್ಕೆ ಹೋಗಿಲ್ಲ. ಜಗಳ ಮಾಡೋಕ್ಕೆ ಕಾತ್ಕೊಂಡಿದ್ರು ಅನ್ಸುತ್ತೆ ಅಲ್ಲ. ಇನ್ನು ಈಗಿನ ಬಂದವ್ರು, ಅವ್ರು ಇನ್ನೂ ಎದ್ದು ಬೆಳಗ್ಗೆ ಬಂದವ್ರ ಹತ್ರ ಏನೇ ನೀವು ಮಾತಾಡ್ತಾ ಇರೋದು? ಏನಮ್ಮ ಇವ್ರು ಏನು ಹಿಂಗೆ ಮಾತಾಡ್ತಾ ಇದ್ದಾರೆ? ಏನೋ ನಿಮ್ಮಮ್ಮ ಕಂಪ್ಲೇಂಟ್ ಕೊಟ್ಟವ್ರೆ, ನಮ್ಮಮ್ಮ ಸ್ಟೇಷನಲ್ಲಿ ಇದ್ದಾರೆ ಅಂತೇಳಿ ಏನೇನೋ ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಏನಮ್ಮ ಗಲಾಟೆ? ನಾವು ಇಲ್ಲಿ ನಡೆದಿರೋದು ಏನಾದರೂ ನೀನು ಹೇಳಿದ್ದೀನಮ್ಮ, ನಮಗೆ ಗೊತ್ತೇ ಇಲ್ಲ. ಬಂದು ಏನೋ ಅಣ್ಣ, ನಿಮ್ಮ ಅಮ್ಮ ಇರು, ಅಣ್ಣನ ಅಂತಿಲ್ಲ. ನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟೈತಿ, ನಿಮ್ಮಮ್ಮಗೆ ಬುದ್ಧಿ ಹೇಳ್ರಿ ಅಂತ ಹೇಳ್ತವ್ರಿ. ನಮ್ಮಮ್ಮಗೆ ಬುದ್ಧಿ ಹೇಳೋಷ್ಟು ನಾವು ದೊಡ್ಡವರಲ್ಲ. ನನ್ನ ಮಕ್ಕಳತಾಗೆ ಬುದ್ಧಿ ಹೇಳಿಸ್ಕಮ್ಮ ಅಂತ ಕೆಲಸ ನಾನು ಮಾಡಿಲ್ಲ. ನಿಮ್ಮಮ್ಮಯ್ಯ ಇದ್ದಾಳಲ್ಲ, ನಿಮ್ಮಮ್ಮಗೆ ಹೇಳ್ರಿ ಬೇಕಾದರೆ. ನಿಮ್ಮಮ್ಮಯ್ಯ ಮಾಡಿರೋ ಕೆಲಸ ಎಂಥದ್ದಂತ ನಿಮಗೆ ಗೊತ್ತಿದ್ರೆ ನೀವು ಮಾತಾಡ್ತಾ ಇರಲಿಲ್ಲ. ನಿಮ್ಗೇನು ಗೊತ್ತು? ನೀವು ಸುಮ್ಮನೆ ಇರೋದು ಕಲೀಲಿ. ಹುಡುಗರು ಚೆನ್ನಾಗಿರೋದು ನೋಡ್ರಿ ಅಷ್ಟೇ. ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ನಮಗೇನು ಗೊತ್ತೇ ಇಲ್ಲ, ಸುಮ್ಮನೆ ಬಂದು ಮಾತಾಡ್ತಾ ಇದ್ದಾರೆ. ನಾವೇನು ಕೇಳೇ ಇಲ್ಲ. ನಮ್ಮ ಅಮ್ಮನ ಹತ್ರ ನಾವು ಕೆಲಸದಲ್ಲಿ ಬ್ಯುಸಿ ಇರಿ ಕಣಮ್ಮ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ. ನೋಡಿಲಿ, ನಾನು ನನ್ನ ಮಕ್ಕಳ ಹತ್ರ ಏನೂ ಹೇಳಿಲ್ಲ. ದೊಡ್ಡವರು ಇದು ಮಾಡೋದಕ್ಕೆ
ಬೇಡ ಅವ್ರಿಗೆ ಹೇಳೋದೇ ಬೇಡ ಅಂತೇಳಿ ನಾನು ಅವ್ರಿಗೇನು ಹೇಳಿಲ್ಲ. ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸದ ಟೆನ್ಷನು ನಾವೇನು ಕೇಳೋಣ? ಹಾಂ, ನಿಮ್ಮ ಅಮ್ಮ ಮಾಡಿರೋ ಇದಕ್ಕೆ ನಿಮ್ಮ ಅಮ್ಮನ ನಾನು ಅರೆಸ್ಟ್ ಮಾಡಿಸಿರೋದು. ನಿಮ್ಮ ಅಮ್ಮಗೆ ಫಸ್ಟು ನೀವು ಬುದ್ಧಿ ಹೇಳೋದು ಕಲೀರಿ. ಬುದ್ಧಿ ಹೇಳಿಸ್ಕೊಂಬ ಅಂತ ಕೆಲಸ ಮಾಡೋಳು ನಿಮ್ಮ ಅಮ್ಮಯ್ಯ, ನೀವು ಬುದ್ಧಿ ಹೇಳ್ರಿ. ನಾನೇನಂತ ಕೆಲಸ ಮಾಡಿಲ್ಲ, ಬುದ್ಧಿ ಹೇಳಿಸ್ಕೊಂಬ ಅಂತ ಕೆಲಸನ. ಫಸ್ಟ್ ನನ್ನ ಮಕ್ಳ ತ ಮಾತಾಡೋದು ಬಿಡ್ರಿ. ಅವ್ರಿಗೇನು ಗೊತ್ತಿಲ್ದಲೇ ಬಂದು ಸುಮ್ಮನೆ ಅವ್ರ ಮೇಲೆ ರೇಗಾಡ್ತಾ ಇದ್ದೀರಲ್ಲ ನೀವು. ಏನು ಗೊತ್ತಿಲ್ಲ ಶಕ್ತಿ, ಏನು ಗೊತ್ತಿಲ್ಲ ನಮಗೆ, ಅದು ಏನು ಅಂತಲೇ ಗೊತ್ತಿಲ್ಲ. ಬಾ, ಅವ್ರದ್ದು ಭಾಳ ಕಿರಿಕಾಗ್ಬಿಟ್ಟಿತ್ತು. ಮೇಲ್ಗಡೆ ಇದ್ಕೊಂಡು ಅವ್ನು ಶರತ್ತನವನು ಇದ್ದಾನಲ್ಲ, ಅವನು ಹೆಂಗೆ ಇದನ್ನು ಮಾಡ್ತಿದ್ದ ಅಂತಂದರೆ, ಇಲ್ಲಿ ನೋಡಿಲೆ, ನಾವು ಏನಾದರೂ ನಾನು ಬಾಗಿಲೆಲ್ಲ ತೊಳೆದಿದ್ರೆ ತಂದು ಮಣ್ಣೆಲ್ಲ ಹಾಕೋದು, ಮಣ್ಣೆಲ್ಲ ಕೆಸರಾಗೆಲ್ಲ ಇಲ್ಲೆಲ್ಲ ತಗೊಂಬಂದು ಹರಡೋದು, ಒಟ್ಟಿನಲ್ಲಿ ಏನೇನೋ ಕಿರಿಕಿರಿಕ್ ಮಾಡೋನು. ಒಟ್ಟಿನಲ್ಲಿ ನಮಗೇನಾದರೂ ತೊಂದರೆ ಮಾಡಬೇಕು ಅಂತಲೇ ಅದೇ ಉದ್ದೇಶಪೂರ್ವಕವಾಗಿ ಮಾಡೋನು. ಅದಕ್ಕೆ ನನಗೆ ಸಿಟ್ಟು ಬಂತು. ಮನೆ ಖಾಲಿ ಮಾಡ್ಕೊಂಡಿಗಳಪ್ಪ ವಿಕ್ಕಿ, ಬೇರೆ ಕಡೆ ಹೋಗು ಅಂತ ಅವ್ರ ಅಪ್ಪನಿಗೆ ಹೇಳಿದೆ. ಇವರಪ್ಪ ಏನಂದ, ಸರಿ ಆಯ್ತು ಅಂತ ಅಂದ. ಇವಳೇನಂದ್ಲು, ಬಾಯಿಗೆ ಬಂದಂಗೆ ಮಾತಾಡಿದ್ಲು, ನೀನೇನು ಮಾಡ್ತೀಯಾ, ನಾನು ಖಾಲಿ ಮಾಡಲ್ಲ, ನೀನು ಏನು ಮಾಡಬೇಕು ಅಂತಿದ್ಯಾ ಮಾಡು ನೋಡೋಣ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ಲು. ಅದಕ್ಕೆ ನನಗೆ ಸಿಟ್ಟು ಬಂತು, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹೋಗಿ. ಇವರಪ್ಪನೂ ಬಂದು ನಮ್ಮ ಮೇಲೆ ಹಾರಾಡ್ತಾನೆ. ನಾನಂತೂ ಕೇಸ್ ವಾಪಸ್ ತಗೊಂಡಿಲ್ಲ. ಅದೆಷ್ಟು ದಿನ ಆಗುತ್ತೆ ಆಗಲಿ, ಬೇಲ್ ತಗೊಂಡು ಬಿಡಿಸ್ಕೊಂಬರ್ಲಿ ಹೇಳಿ, ಗೊತ್ತಾಗುತ್ತೆ. ನಾನು ಏನೋ ಒಂದಿನ 2 ದಿನ ಬಿಡು, ಬುದ್ಧಿ ಕಲ್ತ್ಕೊಂತಾರೆ, ಕೇಸ್ ವಾಪಸ್ ತಗೊಂಡು ಬಿಡಿಸ್ಕೊಂಬರೋಣ ಅಂತಿದ್ದೆ. ಅವರಪ್ಪ ಇಷ್ಟೊಂದೆಲ್ಲ ಮಾತಾಡಿದ್ದಾನೆ ಅಂತಂದರೆ ನಾವು ಕೇಸ್ ವಾಪಸ್ ತಗೋಬಲ್ಲ. ತಗೋಬೇಡ್ರಿ ಬಿಡ್ರಿ, ಗೊತ್ತಾಯ್ತು ನಮಗೂ. ಬಿಡಿಸ್ಕೊಂಬರೋದು ನಮ್ಮ ಅಪ್ಪಗೆಲ್ಲ ಗೊತ್ತೈತಿ ಅಂತ ತಗೋಬೇಡ ನೀನೇನು. ನಾವು ಬೇಲ್ ತಗೊಂಬಂದು ಹೆಂಗೆ ಬಿಡಿಸ್ಕೊಬರ್ಬೇಕು ನಮ್ಮ ಅಮ್ಮನ ನಂಬದು ನಮಗೆ ಚೆನ್ನಾಗಿ ಗೊತ್ತೈತಿ. ಓಹೋ ನಿಮಗೆ ಹೊಟ್ಟೆ ಉರಿ ನಮಗೆ ಕಂಡ್ರೆ. ಅದಕ್ಕೆ ನೀವು ಅಷ್ಟೇ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರೋದು ನೋಡಿ ನಿಮ್ಗೆ ಸಹಿಸ್ಕೊಂಬಕ್ಕಾಗಲ್ಲ. ಅಲ್ಲೋಡಿ, ಹೇಗೆ ಮಾತಾಡ್ತಾ ಇದ್ದೀರಾ ನೀವು? ಯಾರು ಚೆನ್ನಾಗಿದ್ದರೆ ಏನಕ್ಕೆ ಬಂದಂಗಮ್ಮ? ನೀನು ಚೆನ್ನಾಗಿದ್ದರೆ ನೀವು ಚೆನ್ನಾಗಿದ್ದರೆ ನಿಮಗೆ ಒಳ್ಳೇದು, ನಾವು ಚೆನ್ನಾಗಿದ್ದರೆ ನಮಗೆ ಒಳ್ಳೇದು. ಏನು ಯಾರಿಂದ ಯಾರಿಗೇನು ಅನುಕೂಲ ಇಲ್ಲ, ಅದನ್ನು ಫಸ್ಟ್ ಅರ್ಥ ಮಾಡ್ಕೋ ಶಕ್ತಿ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡ. ಅಲ್ಲ, ನಮ್ಮ ಅಮ್ಮನ ಹತ್ರನೇ ಇಷ್ಟೊಂದು ರೋಪ್ ಹಾಕೊಂಡು ನೀವು ಮಾತಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಡೆದಿರೋದು ಏನೋ ನಮಗೆ ಗೊತ್ತಿಲ್ಲ. ಇನ್ಮೇಲೆ ತಿಳ್ಕೊಂಡು ನಾವು ಏನಾದರೂ ಮಾತಾಡಿದ್ರೆ ಅಷ್ಟೇ ನೋಡು. ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರೇ ನಾವು. ಈಗ ನಾನು ಮಾತಾಡ್ತಾ ಇದ್ದೀನಿ, ನೀನು ಸುಮ್ಮನೆ, ನನಗೇನು ವಿಚಾರ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಮಾತಾಡ್ತಿದ್ದೆ, ಗೊತ್ತಿಲ್ದಲೇ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಈಗ ಹೇಳ್ತಲ್ಲ ನಮ್ಮಮ್ಮ, ಇನ್ನು ಬೇರೆ ವಿಷಯಗಳೆಲ್ಲ ನಾನು ಆಮೇಲೆ ಮಾತಾಡ್ತೀನಿ, ಈಗ ಮಾತಾಡಲ್ಲ. ಸರಿಯಾಗಿ ಮಾತಾಡು. ನಮ್ಮ ಅಮ್ಮನ ಹತ್ರನೇ ನೀನು ಈಗ ಮಾತಾಡ್ತಾ ಇದೀಯ ಅಂತಂದರೆ ಎಷ್ಟು ನಮಗೆ ಬೇಜಾರಾಗಕ್ಕಿಲ್ಲ. ನೀನು ಮಾತಾಡೋ ಮಾತುಗಳು ನೋಡಿ ಎಂತೆಂಥವು. ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡು. ನಮಗೆಲ್ಲ ಗೊತ್ತಾಯ್ತಪ್ಪ ಏನು ಮಾತಾಡ್ತೀವಿ ಏನು ಅಂತ. ಫಸ್ಟ್ ನಿಮ್ಮ ಅಮ್ಮಗೆ ಒಳ್ಳೆ ಬುದ್ಧಿ ಕಲಿಸು. ಬಾರ ಅಕ್ಕ, ಬಾ ಹೋಗೋಣ. ಎಲ್ಲ ಗೊತ್ತಿದ್ದು ಕೊಟ್ಟು ಏನು ನಾಟಕ ಆಡ್ತಾರೆ. ಏಯ್, ಸುಮ್ಮನೆ ಹೋಗೋದು ಕಲಿ. ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ ನಿಮಗೆ. ಹೇಳಪ್ಪ, ನಮಗೆ ಕೆಲಸ ಇಲ್ಲ. ನೀನಾದರೆ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ಕೆಲ್ಸಕ್ಕೆ ಹೋಗ್ತೀಯಲ್ಲ. ನಮಗೆ ಕೆಲಸ ಇಲ್ಲ. ಏನು ಮಾಡ್ಲಪ್ಪ, ನಿಮ್ಮಷ್ಟು ಸಾವುಕಾರಲ್ಲ ನಾವು, ನಿಮ್ಮಷ್ಟು ಇದ್ರಂಥವ್ರಲ್ಲ. ನೀನು ಸಾವುಕಾರಪ್ಪ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ, ಮಾಡು. ಎಲ್ಲರಿಗೂ ಒಂದು ಕಾಲ ಬಂದೇ ಬರುತ್ತೆ. ನಮ್ಮನ್ನ ಈ ಥರ ಮಾತಾಡ್ತಾ ಇದೆಯಲ್ಲ. ನೀರು ಯಾಕ ಹಂಗೆ ಏನಕ್ಕೆ ಮಾತಾಡ್ತೀಯ? ನಾವೇನೇನು ಇವ್ರಿಗಿನೇ ಏನು ಕಮ್ಮಿನೇ ಇಲ್ಲ. ನಾವೊಂದು ಕೈ ಮುಂದೆ ಇದ್ದೀವಿ. ದುಡ್ಡು ಕೊಟ್ಟೆ ಬಿಡಿಸ್ಕೊಬತ್ತೀನಿ ನಮ್ಮ ಅಮ್ಮನ ನೋಡೋಣ. ನೀವೇನು ಕೇಸ್ ವಾಪಸ್ಸೇ ತಗೋಬೇಡ್ರಿ. ನಮ್ಮ ಅಮ್ಮನ ದುಡ್ಡು ಕೊಟ್ಟು ಬೇಲ್ ತಗೊಂಡೇ ಬಿಡಿಸ್ಕೊಂಬತ್ತೀವಿ ನೋಡೋಣ. ಅದು ಏನು ಖರ್ಚಾಗುತ್ತೆ ಆಗಲಿ. ಹಂಗೆ ಅಂತೂ ಬಿಡಲ್ಲ, ನಾವು ಬಿಡಿಸ್ಕೊಂಬತ್ತೈತೆ ನಮ್ಮ ಅಪ್ಪಯ್ಯ ಎಲ್ಲರನ್ನೂ ಕಂಡೈತಿ. ಎಲ್ಲ ಬಿಡಿಸ್ಕೊಂಬಂದು ನಾವು ನಮ್ಮ ಅಮ್ಮನ ನಿಮ್ಮ ಕಣ್ಣಿದ್ರಿಗೆ ಕರ್ಕೊಂಬತ್ತೀವಿ ನೋಡ್ರಿ. ನಡಿಯೇ. ಹೇಳಿದೀವಲ್ಲ, ನಮಗೂ ಗೊತ್ತೈತಿ ಏನು ಮಾಡಬೇಕು ಅಂತ. ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಇವ್ರಿಗೆಲ್ಲಾನ. ನಮಗೆ ಬುದ್ಧಿ ಕಲಿಸ್ತಾರೆ ಅಂದ್ರೆ ನಾವ್ಯಾಕೆ ಕಲ್ತ್ಕೊಂಬಕ್ಕಿಲ್ಲ? ನಾವು ಏನೋ ಬಿಡು ಚೆನ್ನಾಗಿರ್ಬೇಕು. ನಮ್ಮ ಮನೆಯಾಗ ಉಂಡು ತಿಂದು, ನಮ್ಮ ಮನೆಯಾಗ ಇತ್ಕೊಂಡು, ನಮ್ಮ ಮನೆಯಾಗೆಲ್ಲ ಯಾವಾಗಲೂ ಬರೀ ತಿನ್ಕೊಂಡು ಹೋದಾರೆ ಇವರು. ಬರೀ ಅವ್ರ ಅಮ್ಮ ಅನ್ನ ಸಾರು ಮುದ್ದೆ ಮಾಡೋದು, ನಮ್ಮ ಅಮ್ಮ ಏನಂತ ತಿಂಡಿ ಮಾಡಿದ್ರು ಬರೀ ನಮ್ಮ ಮನೆಯಾಗ ತಿನ್ಕೊಂಡಿದ್ದಾರೆ ಇವರು ಇಬ್ಬರು. ನಮಗೆ ಮೋಸ ಮಾಡಿದ್ರು. ನಡಿಯೇ. ನಿಮ್ಮ ಅಮ್ಮ ಒಂದಿನ ಕೊಟ್ಟಿದ್ರೆ ನಾನು ಒಂದಿನ ಕೊಟ್ಟಿದ್ದೀನಿ. ತಿಂದಿರೋದೆಲ್ಲ ಮಾತಾಡಬೇಡ. ಅವಳು ನೋಡಿ ಮಾತಾಡೋದು, ಅವಳು ತಿಂದಿರೋದೆಲ್ಲ ಮಾತಾಡೋದ. ಅಲ್ಲ ಅಮ್ಮ, ಅವಳು ಊಟ ಮಾಡಿರೋದೆಲ್ಲ ಮಾತಾಡ್ತಾಳಲ್ಲಮ್ಮ. ಅಯ್ಯೋ ದೇವ್ರೆ, ಅಲ್ಲ ನೋಡಿ ಹೆಂಗೆ ಮಾತಾಡ್ತಾಳೆ. ಹ್ಞೂನಪ್ಪ. ಅವ್ರ ಅಮ್ಮನಂಗೆ ಯಾವತ್ತನ ಒಂದೊಂದಿನ ಉಂಡು ಬಂದಿರೋದನ್ನ ಅದನ್ನೇ ಹೇಳ್ತಾರೆ ನೋಡು. ಅಲ್ಲ, ನಾವೊಂದಿನ ಇಕ್ಕಿದೀವಿ, ಅವ್ರೊಂದಿನ ಇಕ್ಕವ್ರೆ, ಒಂದಿನ ಕೊಟ್ಟವ್ರೆ, ನಾವೊಂದಿನ ಕೊಟ್ಟೇವಿದ್ದೀವಿ. ಅದನ್ನೆಲ್ಲ ಮಾತಾಡಬಾರ್ದು ಯಾವತ್ತೂ. ಊಟಕ್ಕೆ ಇಕ್ಕಿರೋದು ಮಾತ್ರ ಒಬ್ರನ್ನ ಹಂಗಿಸಿ ಮಾತಾಡಬಾರ್ದು. ನಾನು ಇಕ್ಕಿದ್ದೀನಿ, ನಾನು ಕೊಟ್ಟಿದ್ದೀನಿ, ಆ ರೀತಿ ಮಾತಾಡಬಾರ್ದು. ಅದಕ್ಕೆ ಸಾರ್ಥಕ ಇರಲ್ಲ. ನಾವು ಮಾಡಿದ್ಕೂ ಅದಕ್ಕೆ ಸಾರ್ಥಕ ಇರಲ್ವಂತೆ. ಯಾವತ್ತೂ ಊಟಕ್ಕೆ ಇಕ್ಕಿರೋದು ಮಾತಾಡಬಾರ್ದು. ಬಿಡಪ್ಪ, ಅವಳು ಏನಾನ ಮಾತಾಡಲಿ. ಬುದ್ಧಿ ಇರೋರಾಗಿದ್ರೆ ಅವ್ರು ಮಾತಾಡ್ತಿರ್ಲಿಲ್ಲ. ನೀವೇನು ಮಾತಾಡಕ್ಕೆ ಹೋಗ್ಬೇಡ್ರಿ. ಉಂಡಿದ್ದೀವಮ್ಮ, ನಮ್ಗೆ ಹೊಟ್ಟೆ ಸಿಟ್ಟು ಉಂಡಿದ್ದೀವಿ ಅಂತನ್ರಿ. ಇನ್ನೇನು ಮಾಡೋಕ್ಕಾಗೋದು ಭಗವಂತ. ನಮಗೆ ನಮಗೆ ಬಂತು ಅನ್ನ ಇತ್ತು, ನಿಮ್ಮಮ್ಮನ ಬೇಡ ಅನ್ಲಿಲ್ಲ, ಉಂಡಿದ್ದೀವಮ್ಮ. ಉಂಡು ನಿಮ್ಮ ಮನೆಗೆ ದೊಡ್ಡರಾಗಿದ್ದೀವಮ್ಮ, ನಮ್ಮಮ್ಮ ಅಡುಗೆನೇ ಮಾಡಿಲ್ಲ ಅಂತಂದ್ರೆ ನಮ್ಮ ಹಂಗೆ ಅನ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಮನೆಗೆ ಊಟ ಮಾಡಿ ಬೆಳ್ಕೊಂಡಿರೋದಮ್ಮ ಅಂತ ಹೇಳಿದ್ರಾಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ರು ಹಂಗಂದ್ರೆ ಬೇಜಾರು ಮಾಡ್ಕೊಂತಾರೆ, ಸಿಟ್ಟು ಮಾಡ್ಕೊಂತಾರೆ ಅಂತ ಅವ್ಳು ಮಾತಾಡ್ತಾ ಇರೋದು. ಇಲ್ಲ ಪಾಪ, ಅವಳು ಹಂಗಂದ್ರೆ ನಮ್ಮ ಮನೆಗೆ ಉಂಡು ತಿಂದು ಬೆಳ್ಕೊಂಡಿದ್ದೀರಾ, ನಮ್ಮ ಅಮ್ಮ ಮಟ್ರದ್ದು ಉಂಡಿದ್ದೀರ ಅಂದ್ರೆ ಉಣ್ಕಣಮ್ಮ. ನಮ್ಮ ಮನೆಯಾಗ ಅವಾಗ ನಮ್ಮ ಅಮ್ಮ ಅಡುಗೆ ಮಾಡ್ತಿರ್ಲಿಲ್ಲ, ನಮ್ಮ ಅಮ್ಮಗೆ ಅಡುಗೆ ಮಾಡೋಕೆ ಬರ್ತಾನೂ ಇರಲಿಲ್ಲ. ಹೊಟ್ಟೆ ಹಸ್ವಿತ್ತು, ನಾವು ಉಂಡ್ವಿ.
ದೇವ್ರು ನಮ್ಗೆ ಹೊಟ್ಟೆ ಹಸು ಕೊಟ್ಟಿದ್ದ ಎಲ್ಲ ಒಂದು ಕಡೆಗೆ ಬಂತು ಅನ್ನ ಕೊಟ್ಟ ಉಂಡ್ವಿ ನಿಮ್ಮ ಮನೆಯಾಗೆ ಕಣಮ್ಮ ನಾವು ಉಂಡು ಬೆಳ್ಕೊಂಡಿರೋದು ಅಂತ ಅನ್ನ ಅಷ್ಟೇ ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟೇ. ಹೊಟ್ಟೆ ಹಸ್ವಿರೋರು ಎಲ್ಲಿ ಬೇಕಾದ್ರೂ ಉಣ್ಬೇಕಲ್ಲ, ಎಲ್ಲಾದರೂ ಉಣ್ತಾರೆ ಏನು ಅನ್ನದ ಮೇಲೆ ನಮಗೇನೇನು ಇದಿಲ್ಲ, ಎಲ್ಲಾದರೂ ಉಣ್ತೀವಿ ಅಂತ ಅನ್ನು ಹಂಗಾದ್ರೆ ಸುಮ್ಕಾಗ್ತಾರೆ, ಇಲ್ಲಾಂದ್ರೆ ಸುಮ್ಮನಾಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹುಡುಗರಿಗೆ ವಿಷಯ ಏನಂತ ಗೊತ್ತೇ ಇಲ್ಲ, ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಇವರಿಬ್ರು ಶಕ್ತಿನೂ ಶಾರು ಇವರು ಕವನನ ಮಕ್ಕಳು ಹೆಂಗೆ ಮಾತಾಡ್ತಾರೆ ನೋಡ್ರಿ. ಅವ್ರಿಗೇನು ನಾನು ಹೇಳೇ ಇಲ್ಲ ವಿಷಯ. ಇನ್ನು ರಾತ್ರಿ ಬರೋದು ಲೇಟ್ ಆಯಿತು, ಇನ್ನು ಇವಾಗಿನ ಎದ್ದವ್ರೆ ಹೆಣ್ಣು ನೋಡೋಕೆ ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಪಾಪ ನಮ್ಮ ಮಕ್ಕಳು ಭಾಳ ದೂರದಲ್ಲಿದ್ದಾರೆ, ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ, ಒಳ್ಳೆ ಸಂಬಳ ಐತೆ, ಆದರೆ ಏನು ಮಾಡಲಿ ತುಂಬ ಕಿರಿಕ್ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಪಾಪ ಅವರು ರಾತ್ರಿ ಬಂದವರು ಇನ್ನು ಇವಾಗಿನ ಎದ್ದವ್ರೆ, ಅವ್ರಿಗೆ ಏನೂ ಹೇಳಿಲ್ಲ ನಾನು ಇನ್ನು ವಿಷಯ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವರಿಬ್ಬರು ಬಂದು ಮಾತಾಡಿದಾಗ ಇವ್ರಿಗೆ ವಿಷಯ ಗೊತ್ತಾಯಿತು. ನಾನೆಲ್ಲ ನನ್ನ ಮಕ್ಕಳ ಹತ್ರ ಮಾತಾಡ್ತೀನಿ ಏನಿದ್ರು. ನೋಡ್ತಾ ಇರಿ ಇನ್ನೇನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.